ವೆರಿ ಗುಡ್ ಮಾರ್ನಿಂಗ್. ನಿಮಗೆ ಗೊತ್ತಿದೆ, ನಾವು ಸೋಷಲ್ ಕನ್ಸರ್ನನ್ನು ನೋಡಬೇಕಾಗತ್ತೆ. ನೀವೊಂದು ಅಡ್ಮಿನಿಸ್ಟ್ರೇಟರ್ಸ್ ಆಗ್ತೀರಿ ಅಥವಾ ಮ್ಯಾನೇಜ್ಮೆಂಟಿಗೆ ಹೋಗ್ತೀರಿ. ಸೊ ಯಾವುದೇ ಒಂದು ಕಾಂಟ್ರಾಕ್ಟ್ ಆಪ್ಷನ್ ಅಂತ ಏನು ಹೇಳ್ತಾರೆ, ಆಪ್ಷನ್ ಅಥವಾ ಆ್ಯಕ್ಷನ್, ಇದನ್ನು ಡೆವಲಪ್ ಮಾಡಬೇಕು ಯಾರು? ಒಂದು ಆಫೀಸರ್ ಅಥವಾ ಒಂದು ಆರ್ಗನೈಜೇಷನ್ ಅಥವಾ ಎಕ್ಸಿಕ್ಯೂಟಿವ್ ಬಾಡಿ. ಯಾವುದಕ್ಕೆ? ಇನ್ಕ್ಲೂಸಿವ್ ಗ್ರೋತಿಗೆ. ಇನ್ಕ್ಲೂಸಿವ್ ಗ್ರೋತ್ ಅಂದ್ರೇನು? ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ ಅಂತ. ಯಾರಿಗೋಸ್ಕರ? ಸೋಷಲ್ ಕನ್ಸರ್ನಿಗೆ. ಸೋಷಲ್ ಕನ್ಸರ್ನ್ ಅಂದರೆ ಪ್ರೈಮರಿ ಟಾಸ್ಕ್ ಏನು? ಒಬ್ಬ ಮನುಷ್ಯನ ಅಡಿಕ್ವೇಟ್ ಹಂಗರನ್ನು ಈಗೌಟ್ ಮಾಡೋದು ಅಥವಾ ಹಸಿವನ್ನು ನೀಗಿಸೋದು ಅನ್ನುವಂಥದ್ದು ಅವರ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ನಮಗೇನು ಅನ್ನಿಸ್ತದೆ, ಇಟ್ ಈಸ್ ಒನ್ ಆಫ್ ದ ಟ್ವಿನ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತ. ಯಾಕೆ? ಒಂದು ನ್ಯೂಟ್ರಿಷನ್ ಇಲ್ಲ, ಇನ್ನೊಂದು ಫುಡ್ ಇಲ್ಲ. ಸೊ ದೆರ್ ಆರ್ ಟೂ ಡೈಮೆನ್ಷನ್ ಹಿಯರ್. ಸೊ ಇನ್ಕ್ಲೂಸಿವ್ ಸೊಸೈಟಿ ಅಂತ ಬಂದಾಗ ಅಂತ್ಯೋದಯ ಟು ಸರ್ವೋದಯ ನೋಡಿದ್ದೀವಿ. ಅಂದರೆ ರೀಚಿಂಗ್ ದ ಲಾಸ್ಟ್ ಮೈಲ್ ರೆಸಾರ್ಟ್ ಏನಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಊಟ ಇಲ್ಲದೇ ಇರಬಾರ್ದು ಅಥವಾ ಹಸಿವು ಇಲ್ಲದೇ ಇರಬಾರ್ದು ಅನ್ನುವಂಥದ್ದು ತಾತ್ಪರ್ಯ. ಇದನ್ನೆಲ್ಲ ನೋಡ್ತಾ ಬಂದಾಗ ಈ ಚಾಪ್ಟರ್ ನಮಗೆ ಯಾಕೆ ಇಂಪಾರ್ಟೆಂಟು ಅಂತ ನೋಡಿದ್ರೆ, ಇದು ಬೇಸಿಕ್ ಅಫಿನಿಟಿ ಹೌದಾ, ಸಿವಿಕ್ ಸೆನ್ಸ್ ಹೌದಾ, ಸೋಷಲ್ ಹಾರ್ಮನಿ. ಸೊ ನೀವು ಒಂದು ಇನ್ಕ್ಲೂಸಿವ್ ಸೊಸೈಟಿಯನ್ನು ಡೆವಲಪ್ ಮಾಡ್ತೀರಿ ಅಂದಾಗ ಸಸ್ಟೈನಬಿಲಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದರ ಬೆಂಚ್ ಮಾರ್ಕು ಸೋಷಲ್ ಕನ್ಸರ್ನಲ್ಲಿ ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಬಜೆಟಲ್ಲಿ ನೀವು ಟ್ರಾನ್ಸ್ಜೆಂಡರ್ಗೆ, ವಲ್ನರಬಲ್ ಸೆಕ್ಟರ್ಗೆ ಅಥವಾ OBC ಅಥವಾ ಟ್ರೈಬಲ್ ಪೀಪಲ್ಸಿಗೆ, ಇಲ್ಲ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬಲ್, ಸೊ ಇದನ್ನೆಲ್ಲ ನೀವು ವಿಂಗಡಣೆ ಮಾಡ್ತೀರಿ. ತೆಂಡೂಲ್ಕರ್ ಕಮಿಟಿ ಒಂದು ಅದ್ಭುತವಾದಂತಹ ರಿಪೋರ್ಟನ್ನು ಕೊಡ್ತಾ ಇದೆ. 2005ರಲ್ಲಿ ತೆಂಡೂಲ್ಕರ್ ಕಮಿಟಿ ಹೇಳಿತ್ತು, ಮಲ್ಟಿ ಪಾವರ್ಟಿ ಇಂಡೆಕ್ಸನ್ನು ಈಗೌಟ್ ಮಾಡಬೇಕು ಅನ್ನೋದಕ್ಕೆ ಯಾವ ಥರ ಮಾಡಬೇಕು ಅಂತ. ಲೆಟರ್ ನೋಡಿ ಪ್ಲಾನಿಂಗ್ ಕಮಿಷನ್ ಚೇಂಜ್ ಆಗಿ ನೀತಿ ಆಯೋಗ ಬಂತು 2015ರಲ್ಲಿ. ಆವಾಗ ಕೂಡ ಎಂಫಸೈಸ್ ಮಾಡಬೇಕು, ನೀತಿ ಆಯೋಗ ಥಿಂಕ್ ಟ್ಯಾಂಕ್ ಕಮಿಟಿಯಲ್ಲಿ ಹಂಗರ್ ಅಥವಾ ಫುಡ್ ಬಗ್ಗೆ ಒಂದು ಪೋತ್ರ ಕೊಡ್ತಾರೆ, ಇಂಡಿಯಾದ ಫುಡ್ ಯಾವ ಥರ ಇದೆ ಅಂತ. ಸೊ ಈ ಚಾಪ್ಟರನ್ನು ನಾವು ರಿಯಲೈಸೇಷನ್ ಮಾಡ್ಕೋಬೇಕು. ಒಂದು ನಮ್ಮ ಸ್ವಾಸ್ಥ್ಯ ಕಂಡೀಷನನ್ನು ಡೆವಲಪ್ ಮಾಡಲಿಕ್ಕೆ ಮತ್ತು ಸೋಷಲ್ ಕಂಡೀಷನನ್ನು ಅಪ್ಲಿಫ್ಟ್ಮೆಂಟ್ ಮಾಡಲಿಕ್ಕೆ ಮತ್ತು ಬೇಸಿಕ್ ಅಫಿನಿಟಿಯನ್ನು ತೊಗೊಳ್ಳಿಕ್ಕೆ. ಮೊದಲನೇದಾಗಿ ಹಂಗರ್ ಅಂದ್ರೇನು? ಮೇನ್ ಪಾಯಿಂಟ್ ಅದು. ಹಂಗರ್ ಅಂತಂದರೆ ಲ್ಯಾಕ್ ಆಫ್ ಫುಡ್ ಅಥವಾ ಇನ್ಸಫಿಷಿಯೆಂಟ್ ನ್ಯೂಟ್ರಿಷನ್. ಸೊ ನಮ್ಮ ಬೇಸಿಕ್ ಅಫಿನಿಟಿಯನ್ನು ನೀಡ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಅನ್ನುವಂಥದ್ದು. ಇದಕ್ಕೆ ವೇರಿಯಸ್ ಡೈಮೆನ್ಷನಿಗೆ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ಅದರಲ್ಲೂ ಕೂಡ ಸ್ಟ್ರಕ್ಚರಲ್, ಸೈಕ್ಲಿಕ್, ಫ್ರಿಕ್ಷನನ್ನು ಎಷ್ಟೊಂದು ನೋಡ್ತೀವಿ ಅನ್ಎಂಪ್ಲಾಯ್ಮೆಂಟ್. ಅಥವಾ ಸೋಷಲ್ ಕಾಸ್. ಈಗ ನೋಡಿ, ಆಫ್ರಿಕನ್ ನೇಷನ್ಗೂ ಇಂಡಿಯಾ ನೇಷನ್ಗೂ ಒಂದು ಡಿಫ್ರೆನ್ಸ್ ನೋಡಿ. ಎರಡೂ ರಿಚ್ ರಿಸೋರ್ಸ್ ಇದೆ. ನಮ್ಮ ಇಂಡಿಯಾದಲ್ಲೂ ರಿಚ್ ರಿಸೋರ್ಸಸ್ ಇದೆ, ಮಿನರಲ್ಸು. ಆಫ್ರಿಕನ್ ನೇಷನ್ಸಲ್ಲೂ ರಿಚ್ ರಿಸೋರ್ಸಸ್ ಇದೆ. ಆದರೆ ಇಂಡಿಯಾ ಇವತ್ತು ಥರ್ಡ್ ಲಾರ್ಜೆಸ್ಟ್ ಎಕಾನಮಿಯಾಗಿ ನಿಂತಿದೆ. 5 ಟ್ರಿಲಿಯನ್ ಎಕಾನಮಿಗೆ ರೀಚ್ ಆಗ್ತಾ ಇದೆ, ಆಲ್ರೆಡಿ ಆಗಿದೆ ಅಂತ ಇಂಡೈರೆಕ್ಟ್ ಸೋರ್ಸ್ ಹೇಳ್ತಾ ಇದೆ. ಹಾಗಾದರೆ ಆಫ್ರಿಕನ್ ನೇಷನ್ ಯಾಕಾಗಿಲ್ಲ? ನೀವು ಗಾಂಬಿಯಾ ಅಂತ ದೇಶ ನೋಡಿ, ಅಥವಾ ನೀವು ಕಾಂಗೋ ದೇಶ ನೋಡಿ. ಆಫ್ರಿಕಾ, ದಟ್ ಈಸ್ ವಾಟ್ ದ ಆಫ್ರಿಕಾ. ಸೊ ಆಫ್ರಿಕನ್ ಕಾಂಟಿನೆಂಟಲ್ ಪಾವರ್ಟಿ ಏನಿದೆ, ಗಾಂಬಿಯಾ ನೇಷನ್ ಏನಿದೆ ಅದು 40% ಪಾವರ್ಟಿಯಲ್ಲಿದೆ. ಅಂದರೆ ಅಲ್ಲಿ ಫುಡ್ ಡೆಫಿನಿಟಿ ಇಲ್ಲ. ಸೊ ಬೇಸಿಕ್ ರಿಸೋರ್ಸಸ್ ಇಲ್ಲ ಅಂತನ, ಅಥವಾ ಬೇಸಿಕ್ ರಿಸೋರ್ಸಸ್ಸನ್ನು ಮೀಟ್ ಮಾಡಲಿಕ್ಕೆ ಇಲ್ಲ ಅಂತನ. ದಿಸ್ ಇಸ್ ದ ಐಡಿಯಾಲಜಿ. ಸೊ ಯಾವುದೇ ನೇಷನ್ನು ಬೆಳಿಬೇಕು ಅಂತಾದರೆ ಸೋಷಲ್ ಕನ್ಸರ್ನ್ ಒಂದು ಕೀ ರೋಲ್ ಪ್ಲೇ ಮಾಡುತ್ತೆ. ಮತ್ತು ಈಗ ಗಾಂಬಿಯಾ ನೇಷನಲ್ಲೇ ಎಕ್ಸಾಂಪಲಾಗಿ ತೊಗೊಂಡಾಗ ಅಲ್ಲಿ ಬೇಸಿಕ್ ಅಫಿನಿಟಿಯನ್ನು ನೀಡ್ ಮಾಡಲಿಕ್ಕೆ ಆಗ್ತಾ ಇರೋಲ್ಲ. ಆದರೆ ದೇಶದಲ್ಲಿ ಅದ್ಭುತವಾಗಿ ನ್ಯಾಚುರಲ್ ರಿಸೋರ್ಸಸ್ ಇದೆ ಅಂದಾಗ ಸದ್ಬಳಕೆ ಮಾಡುವಲ್ಲಿ ಎಲ್ಲೋ ವಿಫಲ ಆಗಿದ್ದಾರೆ ಅಂತ ಗೊತ್ತಾಗುತ್ತಾ. ಸೊ ವಾಟ್ ಈಸ್ ದ ಪ್ರಾಕ್ಟೀಸಿಂಗ್ ದೇ ಆರ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಚಾಪ್ಟರಲ್ಲಿ ನಾವು ಏನು ಅಂದರೆ, ಇಟ್ ಇಸ್ ಎ ಟ್ವಿನ್ ಬ್ಯಾಲೆನ್ಸ್ ಪ್ರಾಬ್ಲಮ್. ಅಂದರೆ ಇದನ್ನು ಈಗೋಟ್ ಮಾಡ್ಬೋದು. ಯಾವಾಗ? ಲಾಂಗ್ ಟರ್ಮಲ್ಲಿ. ಯಾಕೆಂದರೆ ಶಾರ್ಟ್ ಟೈಮಲ್ಲಿ ಮಾಡಬೇಕು ಅಂತಂದರೆ ಆ ಒಂದು ಅಫಿನಿಟಿ ಅಥವಾ ವಿಜಿಬಿಲಿಟಿ ಏನಿದೆ, ಆ ಕಂಡೀಷನ್ ಯಾವ ಮಟ್ಟಿಗಿದೆ ಅಂತ ಸರ್ವೆ ಮಾಡಬೇಕು. ಸೊ ನಿಮಗೆ ಗೊತ್ತು ಡಿಲಿಮಿಟೇಷನ್, ನಿಮಗೆ ಗೊತ್ತು ಸೆನ್ಸಸ್, ಅದರಲ್ಲೆಲ್ಲ ಮೊದಲು ಕ್ಯಾಸ್ಟ್ ಸೆನ್ಸಸ್ ನಡೀತಿತ್ತು ಓನ್ಲಿ ಫಾರ್ ಶೆಡ್ಯೂಲ್ ಟ್ರೈಬ್ ಆ್ಯಂಡ್ ಶೆಡ್ಯೂಲ್ ಕ್ಯಾಸ್ಟ್. ಈಗ 2027 ಬರ್ತಕ್ಕಂತಹ ಸೆನ್ಸಸ್ಸಲ್ಲಿ ಆಲ್ ದ ಕ್ಯಾಸ್ಟ್ ಸೆನ್ಸಸ್ ಆಗುತ್ತೆ. ಇರೆಸ್ಪೆಕ್ಟಿವ್ ಆಫ್ ದ ಕ್ಯಾಸ್ಟ್, ಎವ್ರಿ ಕ್ಯಾಸ್ಟ್ ಸೆನ್ಸಸ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ಪಾಪ್ಯುಲೇಷನ್ ಗೊತ್ತಾಗುತ್ತೆ, ಅದರಲ್ಲಿ ವುಮೆನ್, ಮೆನ್, ಟ್ರಾನ್ಸ್ಜೆಂಡರ್ಸ್ ಎಷ್ಟು ಜನ ಇದ್ದಾರೆ, ಯಾವ ರೀತಿಯ ಒಂದು ಇಂಡಸ್ಟ್ರಿಗೆ ಎಲ್ಲವೂ ಗೊತ್ತಾಗುತ್ತೆ.
ಸೊ ಈ ಚಾಪ್ಟರ್ ಒಂದು ಸೋಷಿಯಲ್ ಕಂಡೀಷನ್ ಅಂತ ಬರ್ತದೆ, ಇನ್ಕ್ಲೂಡಿಂಗ್ ಮೇನ್ಸಲ್ಲಿ ಈಗ ಒಂದು ಪಿಯೋಟೇಬಲ್ ಪೊಸಿಷನ್ ಟಾಪಿಕ್ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಸ್ ಎ ಅಡ್ಮಿನಿಸ್ಟ್ರೇಟರ್ ಆಫ್ ಯು ಆಲ್ ಇನ್ ದ ಫ್ಯೂಚರ್ ನೀವು ಇದನ್ನು ತಿಳ್ಕೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ. ಆಯಿತು, ಮೆಟ್ರೋಪಾಲಿಟನ್ ಮತ್ತು ವಿಲೇಜ್ ನೀವು ಎರಡರಲ್ಲಿ ಯಾವುದು ಮೋಸ್ಟ್ ವನರಬಿಲಿಟಿ ಇನ್ ಟರ್ಮ್ಸ್ ಆಫ್ ದ ಹಂಗ್ರಿ ಅಂತ ಕೇಳೋದಾದರೆ ದಟ್ ಈಸ್ ನಾಟ್ ದ ಡೈಲಮಾ. ಸೊ ಈ ಒಂದು ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಬೆಂಗಳೂರಂಥ ಪ್ರದೇಶದಲ್ಲಿ ಇದ್ದರೂ ಕೂಡ ಹಂಗ್ರಿ ಇರುವ ವ್ಯಕ್ತಿಯನ್ನು ನಾವು ನೋಡಿದ್ದೇವಲ್ಲ. ಸೊ ಇಫ್ ಯು ಸಿ ಎನಿ ಪಿಲಿಗ್ರಿಮ್ ಟೆಂಪಲ್ಸ್ಗೆ ಹೋದಾಗ ಯು ಆರ್ ಸೀಯಿಂಗ್ ಎ ಬೆಗ್ಗರ್ಸ್, ರೈಟ್? ಸೊ ಅದರಲ್ಲಿ ಸ್ಮೈಲ್ ಇನಿಷಿಯೇಟಿವ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ತಂತು ಟ್ರಾನ್ಸ್ಜೆಂಡರ್ ಮತ್ತು ಪಾವರ್ಟಿ ಬಗ್ಗೆ ಮಾತಾಡ್ತದೆ. ಸೊ ಅದೆಲ್ಲ ಯಾಕೆ ಬಂತು? ಬಿಕಾಸ್ ಆಫ್ ದ ಸೋಷಲ್ ಕನ್ಸರ್ನ್. ಸೊ ಇದರಲ್ಲಿ ನೋಡಿ ಈ ಚಾಪ್ಟ್ರಲ್ಲಿ ಈ ಕಾಗಸ್ ಯಾವ ಥರ ಬರ್ಬೋದು. ಒಂದು ಹಂಗರ್ ಆಗಬೇಕು ಅಂದರೆ ಒಬ್ಬ ಹಂಗರಿ ನಿಗ್ಗಾನೆ ಹಸಿವ ನಿಗ್ಗಾನೆ ಅಂತಾದರೆ ಯಾವ ರೀತಿ? ಒಂದು ಪಾವರ್ಟಿ, ಜೊತೆಗೆ ಇಂಡೈರೆಕ್ಟ್ ಪಾವರ್ಟಿ ಆರ್ ಡೈರೆಕ್ಟ್ ಪಾವರ್ಟಿ. ಸೊ ಒಬ್ಬ ವ್ಯಕ್ತಿ ಒಳ್ಳೆ ಬಟ್ಟೆ ಹಾಕಿದ್ದಾನೆ ಅಂದ ಮಾತ್ರಕ್ಕೆ ಹೀಗೆ ಹ್ಯಾವಿಂಗ್ ಎ ಸಫಿಷಿಯೆಂಟ್ ಫುಡ್ ಅಂತ ಅಲ್ಲ. ಜೊತೆಗೆ ಇಂಡೈರೆಕ್ಟ್ ಪಾವರ್ಟಿ ಆ್ಯಂಡ್ ಡೈರೆಕ್ಟ್ ಪಾವರ್ಟಿ, ಎಸ್ ಅಫ್ಕೋರ್ಸ್ ದ ಮಿಗಬಿಲಿಟಿಯಲ್ಲೇ ಗೊತ್ತಾಗುತ್ತೆ ದ ನೇಚರ್ ಆಫ್ ದ ಹೋಮೋಸೆಪಿಯನ್ಸ್, ರೈಟ್? ಸೊ ಎವಲ್ಯೂಷನ್ ಆಫ್ ದ ಡಾರ್ವಿನ್ಸ್ ಥಿಯರಮ್ ಕೂಡ ಹೀಗೆ ಪ್ರತಿಕ್ರಿಯೆ ಮಾಡುತ್ತೆ. ಯಾವಾಗ ನಿಮ್ಮ ಬೇಸಿಕ್ ಸ್ಟ್ರೆಂತ್ ಅಫಿನಿಟಿ ಕೊರತೆ ಆಗುತ್ತೆ, ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ ಅನ್ನುವಂಥದ್ದು. ಸೊ ನನಗೆ ಚಾರ್ಟ್ ಓವರ್ ಆ ಚಾರ್ಟ್ ಯಾವ ಥರ ಬರುತ್ತೆ? ನನಗೆ ಗ್ರಾಫ್ ನೆಟ್ವರ್ಕಿಂಗ್ ಚಾರ್ಟ್ ಅಂತ ಹೇಳ್ತೀವಿ, ಗೊತ್ತಾ? ಇನ್ಕ್ಲೂಸಿವ್ ಸೊಸೈಟಿ, ಸಸ್ಟೈನಬಿಲಿಟಿ ಎರಡೂ ಬ್ಯಾಲೆನ್ಸ್ ಆಗಬೇಕು ಅಂದರೆ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಬೇಕು ಅಂತ. ಸೊ ಆ ಚಾರ್ಟನ್ನು ನೀವು ಪೈ ಚಾರ್ಟಲ್ಲಿ ಬರಿಬೋದು ಇದಕ್ಕೆ. ಆ್ಯಂಡ್ ಮೋರ್ ಓವರ್ ಅನ್ಎಂಪ್ಲಾಯ್ಮೆಂಟ್, ಲೋ ಇನ್ಕಮ್, ಒಬ್ಬ ವ್ಯಕ್ತಿಗೆ 15,000 ರೂಪಾಯಿ ಫೀಗೆ ಅಮೌಂಟು ಸ್ಯಾಲ್ರಿ ಇರುತ್ತೆ. ಸೊ ಅದರಲ್ಲಿ ಅವರ ರಿಕ್ವೈರ್ಮೆಂಟ್ ಎಷ್ಟಿರ್ತದೆ? ಮೋರ್ ದ್ಯಾನ್ ಡಬಲ್ ಇರ್ತದೆ, 30,000 ರಿಕ್ವೈರ್ಮೆಂಟ್ ಇರ್ತದೆ. ಅದು ಪಾವರ್ಟಿ ಲೀಡ್ ಆಗುತ್ತಾ ಇಲ್ವಾ? ಇವನ್ ದೋ ಹೀಗೆ ವರ್ಕಿಂಗ್ 15,000 ಸ್ಯಾಲರಿಗೆ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಬಟ್ ಅವರ ನೀಡ್ ಕಮ್ಮಿ ಇಲ್ಲ ಜಾಸ್ತಿ ಇದೆ. ಈಗ ಮಹಾತ್ಮ ಗಾಂಧಿ ಹೇಳ್ತಾರೆ, ವಿ ಕೆನಾಟ್ ಹ್ಯಾವ್ ಟು ಈಗ್ ಔಟ್ ದ ಗ್ರೀಡ್, ವಿ ಕ್ಯಾನ್ ಎಬಲ್ ಟು ಈಗ್ ಔಟ್ ದ ನೀಡ್ ಅಂತ ಹೇಳ್ತಾರೆ. ಅಂದರೆ ಏನು? ಗ್ರೀಡ್ ಅಂದರೆ ಅತಿಯಾದಂಥ ಆಸೆ. ಈ ಹಂಗ್ರಿ ಅಂತ ಒಂದು ಕಾನ್ಸೆಪ್ಟಲ್ಲಿ ಇದು ನೀರಿಗೆ ಬರ್ತದೆ, ಗ್ರೀಡಿಗೆ ಬರ್ತದೆ? ನೀರಿಗೆ ಬರ್ತದೆ. ಯಾಕೆಂದರೆ ಒಬ್ಬ ಬೇಗಕ್ಕೆ ರೈಕೆ ಅವ್ರ ಕೈಲಿ ತೊಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅನ್ನುವ ಕಂಡೀಷನ್ ಇದು. ಸೊ ಅದಕ್ಕೆ ಈಗೆಲ್ಲ ಮಲ್ಟಿ ಪ್ರೊಲಾಂಗೇಟ್ ಚಾಲೆಂಜ್ ಅಂತ ಕರೀತಾರೆ, ಆ್ಯಂಡ್ ಟ್ವಿನ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಅಂತಲೂ ಕರೀತಾರೆ. ನೋಡಿ ಆ ಗ್ರಾಫ್ ನಾನು ಹೇಳಿದೆಲ್ಲ, ಇದು ಗ್ರಾಫು ಹೊಲಿಸ್ಟಿಕ್, ಇದು ಇನ್ಕ್ಲೂಸಿವ್ ಗ್ರೋತು, ಇದು ಸಸ್ಟೈನಬಿಲಿಟಿ ಗ್ರೋತು, ಇದು ಹೊಲಿಸ್ಟಿಕ್ ಗ್ರೋತು, ಇದು ಸೋಷಲ್ ಕನ್ಸರ್ನಿಗೆ ನೀವು ಬರೀತಕ್ಕಂಥ ಚಾರ್ಟ್. ಇದನ್ನು ನೀವು ಆರಾಮ್ಸೆ ಬರಿಬೋದು. ಇನ್ನೊಂದೇನು, ತೆಂಡೂಲ್ಕರ್ ಕಮಿಟಿ ರಿಪೋರ್ಟ್ ಪ್ರಕಾರ 2026 ಇದ್ದೀವಿ ನಾವು. ಆ್ಯಂಡ್ 2011 ಅಂತ ನೋಡಿದಾಗ ಪಾವರ್ಟಿ ನಾವು ಇನ್ನು ಕಮ್ಮಿ ಇದೆ ಆ್ಯಂಡ್ ವಿ ಆರ್ ರೈಸಿಂಗ್. ಓಕೆ, ಪ್ರಾಬ್ಲಮ್ ಇಲ್ಲ, ನಾವು ಎರಾಡಿಕೇಟ್ ಮಾಡ್ತಾ ಇದ್ದೀವಿ. ಈಗ ಪ್ರಾಬ್ಲಮ್ ಏನು? ಇದು ಡೈರೆಕ್ಟ್ ಪಾವರ್ಟಿ, ಹೌದಾ? ಡೈರೆಕ್ಟ್ ಪಾವರ್ಟಿಯನ್ನು ನಾವು ಈಗ ಔಟ್ ಮಾಡ್ತೀವಿ. ಇಂಡೈರೆಕ್ಟ್ ಪಾವರ್ಟಿಗೆ ನಾವೇನು ಅಡ್ರೆಸ್ ಮಾಡ್ತಿದ್ದೀವಿ? ಹೌ ಮೆನಿ ಪೀಪಲ್ ಆರ್ ವರ್ಕಿಂಗ್ ಇನ್ ದಿ ಕ್ಲಾಸ್ ಇಟ್ಸೆಲ್ಫ್, ಹೌ ಮೆನಿ ಪೀಪಲ್ ಆರ್ ವರ್ಕಿಂಗ್, ಅದು ಇಂಪಾರ್ಟೆಂಟ್. ವರ್ಲ್ಡ್ ಬ್ಯಾಂಕ್ ಹೇಳ್ತದೆ 0.001% ಕಾಂಟ್ರಿಬ್ಯೂಷನ್ ಒಬ್ಬ ವ್ಯಕ್ತಿ ಒಂದು ಜಾಬಲ್ಲಿ ಹೋದರೆ ಆಗತ್ತೆ ಅನ್ನುವಂಥದ್ದು GDPಗೆ, ಒಂದು ನೇಷನ್ನಿನ GDPಗೆ. ಎಷ್ಟು ಜನ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ? ಸೊ ದಟ್ ಈಸ್ ಎ ಇಂಡೈರೆಕ್ಟ್ ಪಾವರ್ಟಿ, ರೈಟ್? ಇವನ್ ದೋ ದೇ ಕೆನಾಟ್ ಮೀಟ್ ದ ಬೇಸಿಕ್ ಕಮ್ಯುನಿಟಿ, ದೇ ಆರ್ ನಾಟ್ ವಿಸ್ಟ್ಯಾಂಡಿಂಗ್. ಅವರೇನು ಎಜುಕೇಟೆಡ್ ಅಲ್ವಾ? ಎಜುಕೇಟೆಡ್. ಅವರು ಜಾಬ್ ಸೀಕರ್ ಅಲ್ವಾ? ಹೌದು. ಆ್ಯಂಡ್ ದೇ ನೋ ಕಂಪ್ನಿಂಗ್ ಬೆಟಗನೆನ್ಸ್, ಹೌದು. ಬಟ್ ಕನ್ಸರ್ನ್ ಬಯಾಗ ಅಲ್ಲ. ಹಾಗಾದರೆ ಈಗ ಏನು? ಇಂಡೈರೆಕ್ಟ್ ಪಾವರ್ಟಿ. ಸೊ ಯು ಕ್ಯಾನ್ ಅಡ್ರೆಸ್ ದೀಸ್ ಆಲ್ಸೋ. ಇಂಡೈರೆಕ್ಟ್ ಪಾವರ್ಟಿ ನೋಡಿದಾಗ ಮೊದಲು ಆ ಥರ ಸಿಸ್ಟಮೇ ಇರಲಿಲ್ಲ, ಕಂಪ್ಲೀಟ್ ಹೀಗಿದೆ. ಸೊ ಇದು ಡೈರೆಕ್ಟ್ ಪಾವರ್ಟಿ, ಇದು ಇಂಡೈರೆಕ್ಟ್ ಪಾವರ್ಟಿ. ಸೊ ನಾವು ಮೇಯ್ನಾಗಿ ಇದನ್ನು ಪಾಸಿಟಿವ್ ಆ್ಯಕ್ಷನನ್ನು ತೊಗೋಬೇಕಾಗತ್ತೆ. ದಿಸ್ ಈಸ್ ಒನ್ ಎಕ್ಸಾಂಪಲ್. ಎರಡನೇದು ನೋಡಿ, ಇನ್ಇಕ್ವಾಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ದ ಫುಡ್. ನಿಮಗೆ ಗೊತ್ತು 16% ಆಫ್ ದ ವರ್ಲ್ಡ್ ಏನಿಗೆ ಒಂದು ಪಾಪ್ಯುಲೇಷನ್ನು 3 ಜನ ರಿಚ್ ಆಗಿರ್ತಾರೆ. ಅಂದರೆ ಬೇರೆಯವರೆಲ್ಲ ರಿಚ್ ಆಗಿರೋದಿಲ್ಲ ಅಂತಲ್ಲ. ಇನ್ನೊಂದು ರಿಪೋರ್ಟ್ ಹೇಳ್ತದೆ, ಅದರಲ್ಲಿ 2 ಥರ ರಿಪೋರ್ಟ್ ಬರುತ್ತೆ. ಒಂದು ಗೌರ್ಮೆಂಟ್ ಡಾಟಾ, ಇನ್ನೊಂದು ಪಬ್ಲಿಕ್ ಪ್ರೈವೇಟ್ ಡಾಟಾ. ಅವರು ಹೇಳ್ತಾರೆ 1% ಆಫ್ ದ ರಿಸೋರ್ಸ್ ಏನಿಗೆ ಅದು 16% ಆಫ್ ದ ಪಾಪ್ಯುಲೇಷನಿಗೆ ಅಂತ. ಸೊ 18% ಆಫ್ ದ ಪಾಪ್ಯುಲೇಷನ್ ಆಫ್ 16% ಆಫ್ ದ ಪಾಪ್ಯುಲೇಷನ್ ಅಂದರೆ ಕೊರತೆ ಆಯ್ತಲ್ಲ.
ಇಂಡಿಯಾ ಎಷ್ಟು ವರ್ಲ್ಡ್ ಪಾಪ್ಯುಲೇಷನ್ನು 18%. ಅದರಲ್ಲಿ ನೀವು ಇಷ್ಟು 1% ಜನ ರಿಚ್ ಹೊಂದಿದ್ರೆ ರಿಸೋರ್ಸಸ್ಸು, ನೀವು ಎಲ್ಲಿ ಈಕ್ವಲ್ ಡಿಸ್ಟ್ರಿಬ್ಯೂಷನನ್ನು ಕೊಡೋಕ್ಕಾಗತ್ತೆ. ದಿಸ್ ಈಸ್ ಅನ್ ಐಡಿಯಾಲಜಿ. ನೆಕ್ಸ್ಟ್ ನೋಡಿ, ಅಗ್ರಿಕಲ್ಚರ್ ಡಿಸ್ಟ್ರಿಕ್ಟ್. ನಿಮಗೆ ಗೊತ್ತು 25% ಅಗ್ರಿ ಡಿಸ್ಟ್ರಿಕ್ಟಿಗೆ 85% ಆಫ್ ದ ಫಾರ್ಮರ್ಸು ಮಾರ್ಜಿನಲ್ ಇದ್ದಾರೆ ಆ್ಯಂಡ್ ಸ್ಮಾಲ್ ಇದ್ದಾರೆ. ಸೊ ಏನಾಗುತ್ತೆ, ಗ್ರ್ಯಾಂಡ್ ಫಾದರ್ ಹ್ಯಾವಿಂಗ್ ಎಕರ್ಸ್ ಆಫ್ ಲ್ಯಾಂಡ್ ಆ್ಯಂಡ್ ಅದು ಬರ್ತಾ ಮಕ್ಕಳಿಗಾಗುವಾಗ ಕಡಿಮೆ ಆಗುತ್ತೆ. ಸೊ ಸ್ಮಾಲ್ ಫಾರ್ಮಿಂಗಿಗೆ ಇಳಿತಾರೆ. ಸ್ಮಾಲ್ ಫಾರ್ಮಿಂಗ್ ಕೂಡ ಕೆಲಾಮಿಟಿಕಲ್ ಎಕ್ಸ್ಚೇಂಜಿಂದ ತೊಂದರೆ ಆಗುತ್ತೆ. ಸೊ 1.5 ಡಿಗ್ರಿ ಸೆಲ್ಸಿಯಸ್ ರೈಸ್ ಇದೆ ಕೆಲಾಮಿಟಿ, ಮತ್ತು ಸಾಯಿಲ್ ಕೆಪಾಸಿಟಿ ಪೂರ್ ಇರುತ್ತೆ, ವಲರಬಲ್ ಕೆಲಾಮಿಟಿ ಇರುತ್ತೆ ಮಾನ್ಸೂನಿಂದ. ಸೊ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ, ಓಝೋನ್ ಡಿಪ್ಲೀಷನ್ ಆಗ್ತಾ ಇದೆ. ಈಗೆಲ್ಲದರ ರೀಸನ್ ಏನು ಅಂತಂದರೆ ಊಟ ಮಾಡುವ ಒಂದು ಫುಡ್ಡಿಗೆ ಅರ್ಥ ಬೀಳುತ್ತೆ. ಸೊ ದಿಸ್ ಇಸ್ ವಾಟ್. ಆಮೇಲೆ ನೋಡಿ, ಕಾನ್ಫ್ಲಿಕ್ಟ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು, ಒಂದು ಫುಡ್ ಇರುತ್ತೆ, ಆ ಫುಡ್ಡು ಡಿಸ್ಪ್ಲೇಸ್ಮೆಂಟ್. ನಮ್ಮ ಇಂಡಿಯಾ ವೆರೈಟಿ ಆಫ್ ಫುಡ್ ಇದೆ, ಹೌದಾ. ನಾರ್ತ್ ಇಂಡಿಯನ್ಗೆ ಹೋದರೆ ಅಲ್ಲೊಂದು ಥರ, ಸೌತ್ಗೆ ಹೋದರೆ ಒಂದು, ಈಸ್ಟ್ಗೆ ಹೋದರೆ ಒಂದು, ವೆಸ್ಟ್ಗೆ ಹೋದರೆ ಒಂದು. ಸೊ ಡೆಕ್ಕನ್ ಪ್ಲೇಟು, ಜಿಯೋಟೆಕ್ಕು ಎಲ್ಲ ನೀವು ನೋಡಿದಾಗ ಆ ವಿವಿಧತೆಯಲ್ಲಿ ಏಕತೆ ಇದೆ. ಹೌ ಮೆನಿ ಪೀಪಲ್, ರೈಸ್ ಈಗ ನಂಬರ್ 1 ಅಂತ ಹೇಳ್ತಾರೆ. ಈಗ ಪ್ರೊಡಕ್ಷನ್ ಆಫ್ ದ ರೈಸ್, ಇಂಪೋರ್ಟ್ ಆಫ್ ದ ರೈಸ್ ಈಗ ನಂಬರ್ 1 ಇನ್ ದ ವರ್ಲ್ಡ್ ಅಂತ ಕರೀತಾರೆ. ಹಾಗಾದರೆ ವೀಟಿಗೇನು. ಆ್ಯಂಡ್ 22 ಕ್ರಾಪ್ಸಿಗೆ ನಾವು MSPಯನ್ನು ಕೊಡ್ತಾಯಿದ್ದೀವಿ. ಖಾರಿಫ್ ಕ್ರಾಪ್ ಆಗಿರ್ಬೋದು, ರಾಬಿ ಕ್ರಾಪು, ಕಮರ್ಷಿಯಲ್ ಒಂದು ಪ್ರಾಡಕ್ಟ್ ಅಂದರೆ ಕ್ಯಾಶು, ಕಾಫಿ, ರಬ್ಬರ್ ಆ್ಯಂಡ್ ಸೊ ಆನ್. ಸೊ ಇದಕ್ಕೆಲ್ಲ ನೀವು ನೋಡಿದಾಗ ಏನು ಅಜೆಂಡಾ ಬಂತು. ಸೊ ದೆರ್ ಇಸ್ ಎ ಲಿಮಿಟೇಷನ್ ಹಿಯರ್. ಲಿಮಿಟೇಷನ್ ಅಂದ್ರೇನು, ಕೊರತೆ ಅಂತ. ಸೊ ದಿಸ್ ಇಸ್ 1. ಇದು ಕಾಗಸನ್ನು ನಾವು ತಿಳ್ಕೊಂಡ್ವಿ. ಇನ್ನು ಸ್ಟ್ಯಾಟಿಸ್ಟಿಕ್ ನೋಡಿ, ಒಬ್ಬ ವ್ಯಕ್ತಿ 50 kg ಅಷ್ಟು ವೇಸ್ಟ್ ಮಾಡ್ತಾನೆ 1 ಇಯರಲ್ಲಿ ಫುಡ್ಡನ್ನು. ಸೊ ಅನ್ನ ಬ್ರಹ್ಮ ಅಂತ ಕರೀತಾರೆ, ಮತ್ತು ಅನ್ನಪೂರ್ಣೇಶ್ವರಿ ಅಂತ ಕರೀತಾರೆ. ಅದು ನಮ್ಮ ಹಿಂದೂ ಮೈಥಾಲಜಿಯಲ್ಲಿದೆ. ಆ ಒಂದು 50 kg ಅಂದರೆ ಏನು ಆಟನ. ಒಂದು ವರ್ಷದಲ್ಲಿ ಒಬ್ಬ ವೇಸ್ಟ್ ಮಾಡುವ ಫುಡ್ 50 kg ಅಂದರೆ ಇದಕ್ಕೆ ವೇಸ್ಟ್. ಅದು ಪ್ರಾಣಿಗಳಿಗಾಗಲು, ಆ್ಯಂಡ್ ಮನುಷ್ಯನಿಗೆ ಫುಡ್ ಸಿಗ್ತಾ ಇಲ್ಲ ಅಂದಾಗ ಪ್ರಾಣಿಗಳಿಗೆ ಹೇಗೆ ಸಿಗ್ತದೆ. ಆ್ಯಂಡ್ ದೇರ್ ಕಂಡೀಷನ್ ಆಲ್ಸೋ ಮೆಕ್ಯುನಿಟಿ. ಇಟ್ ಈಸ್ ನಾಟ್ ದ ಓನ್ಲಿ ದ ಕೇಸ್ ಆಫ್ ಹೋಮೋ ಸೆಪಿಯನ್ಸ್, ಇಟ್ ಈಸ್ ಆಲ್ಸೋ ದ ಕೇಸ್ ಆಫ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಈಗ ನೋಡಿ, ಎಷ್ಟೊಂದು ಬಿಸಿಲಿನ ವಾತಾವರಣ ಇರ್ತದೆ, ಆವಾಗ ಪಕ್ಷಿಗಳಿಗೆ ನೀರು ಬೇಕಾಗಿರ್ತದೆ, ಅಥವಾ ಆ ಒಂದು ಫುಡ್ ಮೆಟೀರಿಯಲ್ಸ್ ಅವರಿಗೆ ಏನು ಬೇಕು ಅದು ಸಿಗೋದಿಲ್ಲ. ಆವಾಗ ದೇ ಆರ್ ಕೊಲಾಪ್ಸಿಂಗ್, ಹೌದಾ. ಹೀಟ್ ವೇವ್ ಈಸ್ ನಾಟ್ ನಥಿಂಗ್ ಬಟ್ ಓನ್ಲಿ ಫಾರ್ ದ ಹ್ಯೂಮನ್, ಇಟ್ ಈಸ್ ಆಲ್ಸೋ ಫಾರ್ ದ ಆ್ಯನಿಮಲ್ಸ್ ಆ್ಯಂಡ್ ಕ್ರೀಚರ್ಸ್. ಸೊ ಜನ ಏನು ಮಾಡ್ತಾರೆ, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಇರ್ತಾರೆ. ಮೋಸ್ಟ್ ಆಫ್ ದ ಕೇಸಸ್ ಆರ್ ನಾನ್ ವೆಜಿಟೇರಿಯನ್, ಬಟ್ ಡಿಸ್ಪೈಟ್ ದೇ ಆರ್ ನಾಟ್ ಮೇಂಟೈನಿಂಗ್ ದ ಪ್ರೊಪಗೇಷನ್ ಬಿಟ್ವೀನ್ ದೀಸ್ ಥಿಂಗ್ಸ್. ಸೊ ಐಡಿಯಾಲಜಿಕಲ್ ಡಿಫ್ರೆನ್ಸ್ ಇರುತ್ತಲ್ಲ, ದಿಕ್ಕಿಗೆ ಐಡಿಯಾಲಜಿ. ಮತ್ತು ನೋಡಿ, 2024 ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಏನು 2 ವರ್ಷದ ಹಿಂದೆ FAO ಫುಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಕೊಡುತ್ತೆ 105 ಔಟ್ ಆಫ್ 127 ಕಂಟ್ರೀಸು ಫುಡ್ ಇದರಲ್ಲಿ ನಾವು 105ನೇ ರ್ಯಾಂಕಲ್ಲಿದ್ದೀವಿ ಅಂತ. 105 ಈಸ್ ನಾಟ್ ಎ ಸೂಪರ್. ನಾವು ಫಸ್ಟ್ ರ್ಯಾಂಕಲ್ಲಿ ಇರಬೇಕಾಗಿತ್ತು. ನಾವು ಫುಡ್ಡನ್ನು ಎಲ್ಲರಿಗೂ ರೈಸ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಇಂಪೋರ್ಟ್ ಮಾಡ್ತೀವಿ. ಹೈಯೆಸ್ಟ್ ಪ್ರೊಡಕ್ಷನ್, ಡಿಸ್ಪೈಟ್ ಹೈಯೆಸ್ಟ್ ಪ್ರೊಡಕ್ಷನ್ ಆಫ್ ದ ರೈಸ್, ನಾವು 105ನೇ ಸ್ಥಾನದಲ್ಲಿದ್ದೀವಿ ಅಂದರೆ ದಟ್ಸ್ ಎ ವಲ್ನರಬಿಲಿಟಿ. ಆಫ್ಕೋರ್ಸ್ 116ನೇ ಸ್ಥಾನದಲ್ಲಿತ್ತು 2017ರಲ್ಲಿ, ಆ್ಯಂಡ್ ನಾವು 2024ಅಲ್ಲಿ 105 ಆಗಿದೆ. ಪ್ರಾಬಬಲಿ ಇನ್ ದಿಸ್ 2026 ಇಟ್ ಮೇ ಬಿ ಡಬಲ್ ಡಿಜಿಟ್, ಟ್ರಿಬಲ್ ಡಿಜಿಟ್ಟಿಂದ ಕಡಿಮೆ ಆಗ್ಬೋದು. ಎನಿಹೌ ನಾವು ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. 99 ರ್ಯಾಂಕು, ಡಬಲ್ ಡಿಜಿಟ್ ರೀಚ್ ಆಗಿದ್ದೀವಿ. ಸೊ ಅದನ್ನು ಸಿಂಗಲ್ ಡಿಜಿಟ್ಟಿಗೆ ತರಬೇಕು ಅಂತ ಇದೆ. ಸೊ ಈಗೆಲ್ಲ ಒಂದು ಪಾಸಿಟಿವ್ ಆ್ಯಕ್ಷನ್ ಅವರ. ನೆಕ್ಸ್ಟ್ ನೋಡಿ, 40% ಆಫ್ ದ ಫುಡ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ ಆರ್ ವೇಸ್ಟೆಡ್ ಎವ್ರಿ ಇಯರ್. ಔಟ್ ಆಫ್ 100%, 40% ಏನಿದೆ ಫುಡ್ಡು, ಅದು 18% ಆಫ್ ದ ಪಾಪ್ಯುಲೇಷನ್ನು ಫೀಡ್ ಮಾಡೋದು ವೇಸ್ಟ್ ಆಗ್ತಾಯಿದೆ. ಅಂದರೆ ನಾವು ಯುಟಿಲಿಟಿ ಮಾಡ್ಕೋತಾ ಇರೋದು ಕೇವಲ 60% ಆಫ್ ದ ಫುಡ್. ಇದು ಚಾಲೆಂಜಾ ಅಥವಾ ಚಾಲೆಂಜ್ ಅಲ್ವಾ? ಮೋಸ್ಟ್ ಆಫ್ ದ ಕೇಸಸ್ ಚಾಲೆಂಜೇ. ಮತ್ತು ನೋಡಿ, ದ ಥೀಮ್ ಆಫ್ ದ ವರ್ಲ್ಡ್ ಎಕನಾಮಿಕ್ ಫೋರಮ್ ಏನು ಹೇಳ್ತದೆ, ರೀಬಿಲ್ಡಿಂಗ್ ದ ಟ್ರಸ್ಟ್ ಅಂತಾರೆ. ಅಂದರೆ ನೀವು ನಿಮ್ಮ ಫುಡ್ಡಿಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ವೈಖರಿಗೆ ನೀವು ಬೆಲೆನೇ ಕೊಡಲಿಲ್ಲ ಅಂತಾದರೆ, ನೀವು ನಿಮ್ಮ ಕೆಲಸಕ್ಕೆ ಬೆಲೆನೇ ಕೊಡಲಿಲ್ಲ ಅಂತಾದರೆ ಯಾವ ರೀತಿಯ ಅಜೆಂಡಾವನ್ನು ಇಟ್ಕೋತೀರಿ? ವಾಟ್ ಪ್ರಪಗೇಷನ್ ಆರ್ ಆಬ್ಜೆಕ್ಟಿವ್ ಯು ಆರ್ ಪರ್ಸ್ಯೂಮಿಂಗ್ ಇಟ್ ಫಾರ್ ದ್ಯಾಟ್. ಇದು ಒಂದು ಆಬ್ಜೆಕ್ಟಿವ್. ಸೊ ದಿಸ್ ಇಸ್ ಒನ್ ಐಡಿಯಾ.
ಇದನ್ನು ನೀವು ವಲ್ನರಬಿಲಿಟಿಯಾಗಿ ಬರೀತೀರಿ ಹೊರತು ಫ್ಲಾಗ್ಶಿಪ್ ಇನಿಷಿಯೇಟಿವ್ ಅಂತ ಬರೆಯೋದಿಲ್ಲ. ಬಿಕಾಸ್ ಹಂಗ್ರಿ ಶುಡ್ ಬಿ ಡೈರೆಕ್ಟೆಡ್ ಆ್ಯಂಡ್ ನಾನ್ ಡೈರೆಕ್ಟೆಡ್ ಚಾಲೆಂಜಸ್ಸನ್ನು ಈಗೌಟ್ ಮಾಡುವಲ್ಲಿ ಯಶಸ್ವಿ ಆಗಬೇಕು ಅಂತ. ಆಯಿತು, ಯುನೈಟೆಡ್ ನೇಷನ್ಸ್ ಆಲ್ ದಿ ಕಂಟ್ರೀಸ್, ಏನು 165 ಕಂಟ್ರೀಸಿಗೆ ಅವರೆಲ್ಲರೂ ಒಂದು ಟೀಮನ್ನು ಇಟ್ಕೊಂಡಿದ್ರು, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ. ಅದರಲ್ಲಿ ಒಂದು ಆಬ್ಜೆಕ್ಟಿವನ್ನು 17 ಗೋಲ್ಸ್ ಅಂತ ಮಾಡಿದರು. ಅದರಲ್ಲಿ ಈ ಹಂಗರ್ ಅನ್ನೋದು 2ನೇ ಗೋಲ್ ಆಗಿ ಬರ್ತದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 2 ಆಗಿ. ಸೊ ಹೌ ಇಂಪಾರ್ಟೆಂಟ್ ಇಟ್ ವಿಲ್ ಬಿ ದಟ್ ಈಸ್ ಎ ಟಾಸ್ಕ್. ಇನ್ನು ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ನೋಡ್ತೀವಿ, ಆರ್ಟಿಕಲ್ 38, 39, 40, 41 ಗಾಂಧಿಯನ್ ಪ್ರಿನ್ಸಿಪಲ್ನೇ, ಇಂಟಲೆಕ್ಚುವಲ್ ಪ್ರಿನ್ಸಿಪಲ್ ಅಲ್ಲ, ಸೋಷಲ್ ಕನ್ಸರ್ನ್ಗೆ. ಸೊ ಇದೆಲ್ಲ ನಮ್ಮ ರೈಟ್. ಆ್ಯಂಡ್ ಮೋರ್ ಓವರ್ ಒಂದು ಬೆಟರ್ ಫುಡ್ಡನ್ನು ತೊಗೊಳ್ಬೇಕು ಅನ್ನುವಂಥದ್ದು ಇಂಡಿವಿಜುವಲಿನ ಹಕ್ಕಲ್ವಾ. ಸೊ ವಾಟ್ ಯು ಮೀನ್ ಬೈ ದ್ಯಾಟ್? ದಟ್ಸ್ ಎ ಫಂಡಮೆಂಟಲ್ ರೈಟ್. ಆರ್ಟಿಕಲ್ 21 ರೈಟ್. ಸೊ ಇದನ್ನು ನೀವು ಯಾವ ಲೆವೆಲ್ಗೆ ತೊಗೊಂಡು ಹೋಗಬೇಕು. ಯು ನೀಡ್ ಎ ಫುಡ್, ಯು ಕಮ್, ಯು ಹ್ಯಾವ್ ಎ ಚಾಯ್ಸ್ ಟು ವಾಟ್ ಎವರ್ ಯು ವಾಂಟ್ ಅನ್ನುವಂಥದ್ದು. ಸೊ ಇಲ್ಲಿ ಪ್ರಾಬ್ಲಮ್ ಏನಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನೋಡಿದ್ದೀವಿ. ಆರ್ಟಿಕಲ್ 21 ರೈಟ್ ಟು ಲೈಫ್ ವಿತ್ ಡಿಗ್ನಿಟಿಯನ್ನು ಪ್ರತಿಯೊಬ್ಬ ಲಾಸ್ಟ್ ಮೈಲ್ ರೆಗಾರ್ಟು, ನಿಮ್ಮೂರಿನ ಪ್ರತಿಯೊಬ್ಬನ ಲಾಸ್ಟ್ ಮನೆಗೂ ಅದು ರೀಚ್ ಆಗಬೇಕು ಅನ್ನುವಂಥದ್ದು. ಅದನ್ನೇ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಅದನ್ನೇ ವಸುದೈವ ಕುಟುಂಬಕಂ ಅಂತಾರೆ. ನಿಮಗೊತ್ತು ಮಹಾ ಉಪನಿಷತ್ ಅಂತ ಇದೆ ಒಂದು ಕಾನ್ಸೆಪ್ಟು. ಸೊ ಮಹಾ ಉಪನಿಷತ್ತಲ್ಲಿ ವಸುದೈವ ಕುಟುಂಬಕಂ ಅನ್ನುವ ವರ್ಡ್ ಬರುತ್ತೆ. ಆ ವಸುದೈವ ಕುಟುಂಬಕಂ ಅನ್ನುವ ವರ್ಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಕರೀತಾರೆ, ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಕರೀತಾರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಸೊ ಯು ಕ್ಯಾನ್ ರೈಟ್ ಆರಾಮ್ಸೆ ಮಹಾ ಉಪನಿಷತ್ ಫ್ರಮ್ ವಸುದೈವ ಕುಟುಂಬಕಂ ಇನ್ಕ್ಲೂಸಿವ್ ಸಸ್ಟೈನಬಲ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಸೊ ಇದನ್ನು ನೆನಪಿಟ್ಕೊಳ್ಳಿ. ಮತ್ತು ಅಕ್ಷಯ ಪಾತ್ರ ಫೌಂಡೇಶನ್, ಯು ನೋ ಹೂ ಇಸ್ ದ ಫೌಂಡರ್? ಮಧುದೇವ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಯಾಕೆ ಇಂಪಾರ್ಟೆಂಟು? ದೇ ಆರ್ ಗಿವಿಂಗ್ ಎ ರಿಸೋರ್ಸ್ ಆಫ್ ಫುಡ್ ಇನ್ ದ ಸ್ಕೂಲಿಂಗಲ್ಲಿ. ನೀವು ನೋಡಿರ್ತೀರಿ, ನೀವು ಚಿಕ್ಕ ವಯಸ್ಸನ್ನು ಇದಕ್ಕೆ ಅದಮ್ಯ ಚೇತನ ಅಂತ ಮುಂದಿತ್ತು ಕಾನ್ಸೆಪ್ಟು. ಇವರು ಅನಂತಕುಮಾರ್ ಅವರ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೂ. ಸೊ ಆ ಕಾನ್ಸೆಪ್ಟನ್ನು ನೋಡಿದ್ದೀರಿ. ನಾನು ಅದರಲ್ಲಿ ಒಂದು ಭಾಗಿ. ಗೌರ್ಮೆಂಟ್ ಸ್ಕೂಲಲ್ಲಿದ್ದಾಗ ನಾನು ಕೂಡ ಐ ಹ್ಯಾವ್ ಟೇಕನ್ ದ ಫುಡ್ ವಂಡರ್ಫುಲ್. ಅದರಲ್ಲಿ ಕೂಡ ಏನಾಗುತ್ತೆ, ಕೆಲವೊಂದು ಸಲ ಫುಡ್ಡು ಕೊರತೆ ಇರ್ತದೆ, ಸಮಥಿಂಗ್ ವಿಚ್ ಇಸ್ ನಾಟ್ ಓಕೆ, ಒಂದು ಅಲರ್ಜಿಕ್ ಇನ್ಫೆಕ್ಷನ್ ಆಗುತ್ತೆ. ಸೊ ಆ ಥರದ ಕಂಡೀಷನನ್ನು ಮಿಟಿಗೇಟ್ ಮಾಡಬೇಕು. ಬಟ್ ಒಂದು ಫ್ಲಾಗ್ಶಿಪ್ ಏನಂದರೆ, ಏನು ಅಕ್ಷಯ ಪಾತ್ರ ಇಸ್ಕಾನಿನ ಒಂದು ಫುಡ್ ಏನಿದೆ, ದಟ್ ಈಸ್ ದ ವಂಡರ್ಫುಲ್ ಫುಡ್ ಅಂತ ಯುನೆಸ್ಕೋ ಮಾತಾಡ್ತದೆ ಮತ್ತು ವರ್ಲ್ಡ್ ಬ್ಯಾಂಕ್ ಹೇಳ್ತದೆ. ಸೊ ಈ ಒಂದು ಕಾನ್ಸೆಪ್ಟ್ ಮಧುದೇವ ಏನು ಮಾಡಿದ್ದಾರೆ, ದಟ್ ಈಸ್ ಎ ಗ್ರೇಟ್ ಐಡಿಯಾಲಜಿ. ಸೊ ಯು ಕ್ಯಾನ್ ರೈಟ್ ಇಟ್ ಮಧುದೇವ ಆಸ್ ಎನ್ ಎಕ್ಸಾಂಪಲ್ ಫಾರ್ ಅದಮ್ಯ ಅಕ್ಷಯ ಪಾತ್ರ ಯೋಜನಾ. ಮತ್ತು ಇಲ್ಲಿ ಕುಟುಂಬಶ್ರೀ ಅಂತ ನೋಡ್ತೀರಿ, ಏನಿದು ಸೆಲ್ಫ್ ಹೆಲ್ಪ್ ಗ್ರೂಪ್. ಇಂಡಿಯಾದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ವುಮೆನ್ ಪಾರ್ಟಿಸಿಪೇಷನ್ ಹೆವಿ ಇದೆ, ಅಬೌಟ್ 60 to 70% ಇದೆ. ಮೆನ್ ಪಾಪ್ಯುಲೇಷನ್ ಕಮ್ಮಿ ಇದೆ ಸೆಲ್ಫ್ ಹೆಲ್ಪ್ ಗ್ರೂಪ್. ಕುಟುಂಬಶ್ರೀ ಆರ್ ಗಿವಿಂಗ್ ಎಂಪವರ್ಮೆಂಟ್ ಟು ವುಮೆನ್ ಫಾರ್ಮರ್ಸ್ ಆ್ಯಂಡ್ ಆಲ್ಸೋ ದ ಸೋಷಲ್ ಕನ್ಸರ್ನ್ ಅಂತ ಬಂದಾಗ, SHG NGO ಅಂತ ಬಂದಾಗ ಕುಟುಂಬಶ್ರೀಯನ್ನು ನೀವು ಬರೀಬೇಕಾಗತ್ತೆ, ನೆನಪು ಮಾಡಿಕೊಡ್ಬೇಕಾಗತ್ತೆ ಅನ್ನುವಂಥದ್ದು. ಸೊ ದಿಸ್ ಈಸ್ ಒನ್. ಇನ್ನು ಈ ಒಂದು ಯಾವ ದಾನ ಮಹಾದಾನ, ಅನ್ನದಾನ ಮಹಾದಾನ ಅಂತ ಕರೀತಾರೆ, ರಕ್ತದಾನ ಅಂತ ಕರೀತಾರೆ, ಕಣ್ಣುದಾನ ಅಂತ ಕರೀತಾರೆ, ವಿದ್ಯಾದಾನ ಅಂತ ಕರೀತಾರೆ. ಈಗ ಎಲ್ಲ ದಾನವೂ ಮಹಾದಾನ ಅನ್ನುವಂಥದ್ದು. ಸೊ ಯಾವುದಕ್ಕೆ ನೀರಿಗೆ, ಸಪೋಸ್ ನಿಮಗೆ ಫುಡ್ಡು ನೀರಿಗೆ, ನಿಮಗೆ ಅನ್ನದಾನ ಮಹಾದಾನ ಆಗುತ್ತೆ. ನನಗೆ ರಕ್ತ ನೀರಿಗೆ, ನನಗೆ ರಕ್ತದಾನ ಮಹಾದಾನ ಆಗುತ್ತೆ. ನನಗೆ ವಿದ್ಯೆ ನೀರಿಗೆ, ಸೊ ನನಗೆ ವಿದ್ಯಾದಾನ ಮಹಾದಾನ ಆಗುತ್ತೆ. ಅಂದರೆ ನನ್ನ ರಿಕ್ವೈರ್ಮೆಂಟಿಗೆ ಹೋಗುತ್ತೆ ಯಾವ ದಾನ ಮಹಾದಾನ ಅಂತ. ಸೊ ನಥಿಂಗ್ ಈಗ ಭಯ ಆಗದೆ ಈಗ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸಿಗ್ನಿಫಿಕೆಂಟ್ ಡೊಮೈನ್. ಸೊ ಈ ಕಂಡೀಷನ್ ನೋಡಿದಾಗ ಆ ಏನ್ಷಂಟ್ ಇಂಡಿಯಾದಲ್ಲಿ ಈ ಒಂದು ಅನ್ನದಾನವನ್ನು ದಾನ ಅಥವಾ ಅನ್ನದಾನ ಅಂತ ಕರೀತಾರೆ. ಆವಾಗ ಅದನ್ನು ಕುಂಬಿ ಅಂತಲೂ ಕರೀತಾರೆ. ದಿಸ್ ಇಸ್ ದ ಸಂಸ್ಕೃತ್ ವರ್ಡ್. ಓಕೆ. ಸೊ ಯು ಕ್ಯಾನ್ ರೈಟ್ ವಿಜಯನಗರ ಡೈನಾಸ್ಟಿ, ಚೋಳ ಡೈನಾಸ್ಟಿ ಅಥವಾ ಯಾವುದೇ ರಾಜಮನೆತನಗಳಾಗಿರ್ಬೋದು, ಹಿಂದೂ ಮೈಥಾಲಜಿಕಲ್ ರಾಜಮನೆತನಗಳು ಪರ್ಟಿಕ್ಯುಲರ್ಲಿ. ಐ ಆಮ್ ನಾಟ್ ಆಬ್ಲಿಗೇಟರಿ ಬಿಕಾಸ್ ಆಫ್ ದ ದೆಹಲಿ ಸುಲ್ತಾನೇಟ್ ಅಥವಾ ಮೊಘಲ್ ಎಂಪೈರ್ ಆ ಥರ ಅಲ್ಲ.
ಹಿಂದೂ ಮೈಥಾಲಜಿಯಲ್ಲಿ ಸ್ಪೆಸಿಫಿಕಲಿ ಅನ್ನದಾನಕ್ಕೆ ಒಂದು ಶ್ರೇಷ್ಠತೆಯನ್ನು ಕೊಟ್ಟಿದ್ದರು. ದೇವಸ್ಥಾನಗಳ ಪಂಕ್ತಿಯಲ್ಲಿ ನೋಡ್ಬೋದು ನೀವು ಅದನ್ನು. ಇವತ್ತಿಗೂ ಬೆಸ್ಟ್ ಪ್ರಾಕ್ಟಿಸ್ ಆಗಿ ದೇವಸ್ಥಾನಗಳ ಪಂಕ್ತಿಗಳಲ್ಲಿ ಅನ್ನದಾನವನ್ನು ಮಾಡುವಂಥದ್ದು ನೋಡ್ತೀರಿ. ಸೊ ದಟ್ ಈಸ್ ದ ರಿಸೋರ್ಸ್ ಹಬ್ ಆಫ್ ದ ಕಲ್ಚರಲ್ ಡೈವರ್ಸಿಟಿ. ಹೌದಾ? ಸೊ ಆ ಕಲ್ಚರಲ್ ಡೈವರ್ಸಿಟಿ ಎಷ್ಟಿಗೆ ಅದನ್ನು ಈ ಫುಡ್ಡಲ್ಲಿ ನೀವು ನೋಡ್ತೀರಿ ಅಂತಾದರೆ ಹೌ ಇಂಪಾರ್ಟೆಂಟ್ ದ ಸೋಷಿಯಲ್ ಕಾನ್ಸೆಪ್ಟ್ ಫ್ರಮ್ ದಿ ಏನ್ಷಿಯಂಟ್ ಎರಾ. It is not only the conflict of behavior in terms of the modern society. So this is a great obligatory necessary point. ಹಾಗೆ ಇನ್ನು ನೋಡಿ, ಯುನೈಟೆಡ್ ನೇಷನ್ ಒಂದು ಅದ್ಭುತವಾದ ಮಾತು ಹೇಳ್ತಾರೆ, ನೀವು ಕ್ಲೋಸ್ಲಿ ಅಬ್ಸರ್ವ್. ಝೀರೋ ಹಂಗರ್ ಅಂದರೆ ದರ್ ಇಸ್ ನೋ ಹಂಗರ್ ಅನ್ನುವ ಕಾನ್ಸೆಪ್ಟು ನಾಟ್ ಓನ್ಲಿ ಫಾರ್ ಫೀಡಿಂಗ್ ಅಬೌಟ್ ದ ಹಂಗ್ರಿ. ಬರೀ ನೀವು ಊಟ ಕೊಟ್ಟರೆ ಆಗಲಿಲ್ಲ. ಆ್ಯಂಡ್ ಇಟ್ ಈಸ್ ನರ್ಚರಿಂಗ್ ದ ಪೀಪಲ್ ಆ್ಯಂಡ್ ನರ್ಚರಿಂಗ್ ದ ಸೊಸೈಟಿ ಆರ್ ದ ಪ್ಲಾನೆಟ್. ಅಂದರೆ ನೀವು ಊಟ ಕೊಡುವಂಥದ್ದು ಕೇವಲ ಹಂಗರಿಯನ್ನು ರಿಮೂವ್ ಮಾಡೋದಲ್ಲ, ಹಸಿವನ್ನು ನೀಗಿಸೋದಲ್ಲ. ಅದು ಒಂದು ಪ್ಲಾನೆಟರಿ ಸಿಸ್ಟಮಿಗೆ ಅಥವಾ ಒಂದು ಅಪ್ರೋಚಿಗೆ ಅಥವಾ ಒಂದು ಪೀಪಲ್ ಸೆಂಟ್ರಿಕ್ಕಿಗೆ ಒಂದು ವಿಜ್ಞಾನವನ್ನು ಕೊಡ್ತದೆ, ಒಂದು ಚೇತನಾ ಶಕ್ತಿಯನ್ನು ಕೊಡ್ತದೆ ಅನ್ನುವಂಥದ್ದು. ಸೊ ವಾಟ್ ದ ಬ್ಯೂಟಿ ಆಫ್ ದ ಯುನೈಟೆಡ್ ನೇಷನ್ ಥಾಟ್ಸ್. ಅದಕ್ಕೆ ಹೇಳ್ತಾರಲ್ಲ ವರ್ಲ್ಡ್ ಎಕನಾಮಿಕ್ ಫೋರಮ್ ರೀಬಿಲ್ಡಿಂಗ್ ದ ಟ್ರಸ್ಟ್ 2024. ಇದನ್ನು ನೀವು ನೆನಪಿಟ್ಕೊಳ್ಳಿ. ಮತ್ತು ಮದರ್ ತೆರೇಸಾ, ಯು ನೋ ಹೂ ಶಿ ಈಸ್, ಶಿ ಈಸ್ ಎ ಸೋಷಿಯಲ್ ರಿಫಾರ್ಮರ್. ಅವ್ರು ಹೇಳ್ತಾರೆ, ಇಫ್ ಯು ಕಾಂಟ್ ಫೀಡ್ 100 ಪೀಪಲ್ ಯು ಕ್ಯಾನ್ ಫೀಡ್ ಓನ್ಲಿ ಒನ್. ಸೊ ನಿಮ್ಮಿಂದ ಒಬ್ಬರಿಗೆ ಹಂಗ್ರಿ ರಿಮೂವ್ ಆಯಿತು, ಆಯಿತು. ಶಿ ಈಸ್ ನಾಟ್ ಟೆಂಪರ್ಟೈಡ್, ಓಕೆ ಬಾರ್ಬೆಕ್ಯೂ ನೇಷನ್ಗೆ ಹೋಗಿ 2,000 ರೂಪಾಯಿ ಕೊಡಿ, ಅಲ್ಲಿ ನೀವು ಫುಡ್ ಕೊಡಿ ಅಂತ ಹೇಳಿಲ್ಲ. ಈವನ್ ದೋ ಯು ಕ್ಯಾನ್ ಫೀಡ್ 10 ರೂಪೀಸ್ ಫುಡ್ ಯು ಕ್ಯಾನ್ ಫೀಡ್. ಸೊ ಒಬ್ಬ ಫೀಡ್ ಮಾಡಿಕೊಂಡ್ರೆ ಇನ್ನೊಬ್ಬ ಮಲ್ಟಿಪಲ್ ಆಗಿ ಸೊಸೈಟಿ ಫೀಡ್ ಆಯಿತು ಅಂತ. ಅಂದರೆ ಜಗ್ ಇಸ್ ಫಿಲ್ಡ್ ಬೈ ಡ್ರಾಪ್ ಬೈ ಡ್ರಾಪ್, ಎ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ವರ್ಕ್ ಮೇಕ್ ಸೆನ್ಸ್ ಆಫ್ ಹ್ಯೂಜ್ ಸೆನ್ಸ್. ಅಂದರೆ ಏನಾಗುತ್ತೆ, ಎ ಟೈನಿ ಆ್ಯಟಮ್ ಕ್ಯಾನ್ ಕ್ರಿಯೇಟ್ ಎ ಮ್ಯಾಸಿವ್ ಬ್ಲಾಬ್. ಹೌದಾ? ಅಂದರೆ ಒಂದು ಆ್ಯಟಮ್ ಒಂದು ಬರ್ಸ್ಟ್ ಮಾಡೋಕ್ಕೆ ಅಂತಾದರೆ ಒಂದು ಪಾಸಿಟಿವ್ ಥಾಟ್ ಆಫ್ ಟೈನಿ ವರ್ಕ್ ಎಷ್ಟು ಪಾಸಿಟಿವ್ ಸೆನ್ಸನ್ನು ಕೊಡ್ಬೋದು ಅನ್ನುವಂಥದ್ದು. ದಿಸ್ ಇಸ್ ಒನ್. ಆ್ಯಂಡ್ ಗೌರ್ಮೆಂಟ್ ಇನಿಷಿಯೇಟಿವ್ ನೋಡಿ, ವಂಡರ್ಫುಲ್ ಪ್ರೋಗ್ರಾಮ್ ಆಫ್ ಮಿಡ್ ಡೇ ಮೀಲ್ ಸ್ಕೀಮ್, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ, ಅಂದರೆ ಪಾವರ್ಟಿ ಅನಿವೇಶನಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅಂದರೆ ಫುಡ್ಡನ್ನು ಗ್ರೇನರೀಸನ್ನು BPL ಕಾರ್ಡ್ ಅಂತ ಹೇಳ್ತಾರಲ್ಲ, ಬಿಲೋ ಪಾವರ್ಟಿ ಲೈನ್ ಕಾರ್ಡ್, ಅದಕ್ಕೆ ಅಥವಾ ಎಬೋ ಪಾವರ್ಟಿ ಲೈನ್ ಕಾರ್ಡ್ ಅದಕ್ಕೆ, ಅಥವಾ ವನರಬಲ್ ಸೊಸೈಟಿಗೆ ಅನ್ನುವಂಥದ್ದು. ನೀವು ಟೆಲ್ ಮಿ ಹೌ ಮೆನಿ ಪೀಪಲ್ ಆರ್ ಫೀಲಿಂಗ್ ಟು ಟ್ರಾನ್ಸ್ಜೆಂಡರ್? They are still in a beggar mode. Howga? They are not in a workforce. Of course, one or the other way, someone are became the sub-inspector in the field of transgender quota. Someone are having a judge, judicial judge, only one. So out of how many population is that transgender? So ಅವರಿಗೆಲ್ಲ ಊಟ ಬೇಕಲ್ಲ. ಸೊ ದಿಸ್ ಈಸ್ ವಾಟ್ ದ ವಲ್ನರಬಿಲಿಟಿ. ಅವ್ರ ಕಂಡೀಷನ್ ನೋಡಿದ್ರೆ ಇಟ್ ಈಸ್ ವರ್ಸ್ಟ್ ಕಂಡೀಷನ್ ಎವರ್ ದ ಮ್ಯಾನ್ ಆ್ಯಂಡ್ ವುಮೆನ್. ಹೌದಾ? So this is what. And Poshan Abhiyan, National Nutrition Mission, Anemia Mukta Bharat and Mahatma Gandhi National Rural Employment Guarantee. ಹಾಗೆ ಈಗ ಪ್ರಧಾನ ಮಂತ್ರಿ ವಿಕಸಿತ್ ಭಾರತ್ VBG ರಾಮ್ಜಿ ಅಂತ ಆಗಿದೆ ಸ್ಕೀಮು. ಅದರಲ್ಲಿ 125 ಡೇಸ್ ಅಪ್ಲಿಫ್ಮೆಂಟಿಗೆ ಅನ್ನುವಂಥದ್ದು. ಈ ಸ್ಕೀಮ್ಸೆಲ್ಲ ಯಾಕೆ ಒಂದು ಪರ್ಟಿಕ್ಯುಲರ್ ಸೆಕ್ಟರಿಗೆ ಹೋಗುತ್ತಲ್ಲ, ಕೆಲವೊಂದು ವುಮೆನ್ನಿಗೆ, ಅಡಲಸೆಂಟ್ ವುಮೆನ್, ಇನ್ನು ಕೆಲವರಿಗೆ ಚೈಲ್ಡ್, ಅಂದರೆ ದ ಚೈಲ್ಡ್ ಇಸ್ ಬಾರ್ನ್ ಇನ್ ವಿದಿನ್ 7 years. ಇನ್ನೊಂದು ಸ್ಕೂಲ್ ಅಕಾಡೆಮಿಷಿಯಾ, ಅಂದರೆ ಮಿಡ್ ಡೇ ಮೀಲ್ ಸ್ಕೀಮ್, ಅಗಮ್ಯ ಚೇತನ, ಅಥವಾ ಈ ಒಂದು ಇಸ್ಕಾನಿನ ಅಕ್ಷಯ ಪಾತ್ರ ಯೋಜನಾ, ಒಂದು ಪರ್ಟಿಕ್ಯುಲರ್ ಸೊಸೈಟಿಗೆ ಡೆವಲಪ್ ಆಯಿತು. ಸೊ ರೀಚಿಂಗ್ ಎ 2 dimension ದ್ಯಾನ್ ರೀಚಿಂಗ್ ದ 1 dimension ದಟ್ ಕ್ರಿಯೇಟ್ಸ್ ಎ ಮ್ಯಾಸಿವ್ ಸೆನ್ಸ್. ಅದಕ್ಕಾಗಿ ಇದು. ಸೊ ಈ ಸ್ಕೀಮ್ಸನ್ನು ನೀವು ನೆನಪಿಟ್ಕೊಳ್ಳಿ, ಮತ್ತು ಯಾವ ಪರ್ಟಿಕ್ಯುಲರ್ ಅಜೆಂಡಾದಲ್ಲಿ ಸ್ಕೀಮ್ ಇದೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ನೋಡಿ, ಹೌ ಟು ಮಿಟಿಗೇಟ್ ಅನ್ನುವಂಥದ್ದು ವಿಗಿನ್ ಆರ್ಕೆಂಡ್ ಬರಬೇಕು. ಯಾವುದೇ ಒಳ್ಳೆಯ ಕೆಲಸ ನಮ್ಮಿಂದ ಬಂದರೆ ಸಾಕ ಅಲ್ಲ, ನಮ್ಮಂತೆಯೇ ಯೋಚನೆ ಮಾಡುವವರು ಇರಬೇಕು ಅನ್ನುವಂಥದ್ದು. ಸೊ ಇಟ್ ಇಸ್ ನಾಟ್ ಓನ್ಲಿ ದ ಗೇಮ್ ಆಫ್ ದ ಬಾಲ್ ಆಫ್ ದ ಗೌರ್ಮೆಂಟ್ ಆರ್ ದ ಸ್ಟೇಟ್ ಗೌರ್ಮೆಂಟ್ ಆರ್ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ದ SHG ಆರ್ ದ NGO ಆರ್ ಸಿವಿಲ್ ಸೊಸೈಟಿ. ಸೊ ಚಾರಿಟಿ ಆ್ಯಂಡ್ ಟ್ರಸ್ಟ್ ಇಟ್ಸ್ ನಾಟ್ ದ ಗೇಮ್, ಇಟ್ ಈಸ್ ವಿಗಿನ್ ಯು. ಇಂಡಿವಿಜುವಲ್ ಆಗಿ ನೀವು ಎಷ್ಟು ಜನಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ರಿ. ಯು ಟೆಲ್ ಮಿ ಹೌ ಮೆನಿ ಕಾಂಟ್ರಿಬ್ಯೂಷನ್ ಯು ಹ್ಯಾವ್ ಡನ್ ಫಾರ್ ಎ ಸ್ಪೆಸಿಫಿಕ್ ಫುಡ್ ಫಾರ್ ಸಂಬಡಿ. ನಿಮ್ಮ ನೇಬರ್ಸ್ಗೆ ನೀವು ಎಷ್ಟು ಫುಡ್ ಕೊಟ್ಟಿದ್ದೀರಾ,
Even though it's not that they are vulnerable, they are not vulnerable. You can feed something, ನೀವೇನು ಊಟ ಮಾಡ್ತೀರಿ ಅಥವಾ ನೀವೇನು ಬಿಸ್ಕೆಟ್ ಕೊಡ್ತೀರಿ, ಅದನ್ನು ನೀವೇನು ತಿಂತೀರಿ, ಅದನ್ನು ನೀವು ಒಂದು 2-3 ಹಂಚಿದ್ದೀರ ಅನ್ನುವಂಥದ್ದು. ಜೊತೆಗೆ ಇಂಡಿವಿಜುವಲ್ ಅವೇರ್ನೆಸ್. ಬೇಗಕ್ಕೆ ಅಫಿನಿಟಿ, ವಿದ್ಯಾಗಾನ ಮಾಡಬೇಕು ಅಂತಂದ್ರೆ ಬರೀ ವಿದ್ಯಾಗಾನ ಮಾಡುಗ, ಅನ್ನಗಾನ ಮಾಡುಗಂದ್ರೆ ಬರೀ ಅನ್ನಗಾನ ಮಾಡುಗ, ರಕ್ತಗಾನ ಮಾಡುಗಂದ್ರೆ ರಕ್ತಗಾನ ಮಾಡುಗ, ಐ ಆಮ್ ವೆರಿ ಹ್ಯಾಪಿ. ಯಾಕೆಂದರೆ ನಾನು ವಿದ್ಯಾಗಾನ ಎಷ್ಟೊಂದು ಮಾಡ್ತಾಯಿದ್ದೆ, ಇವಾಗಲೂ ಮಾಡ್ತಾಯಿದ್ದೀನಿ, ನನಗೆ ಗೊತ್ತಿರುವಂಥದ್ದು. ಮತ್ತು ನಾನು ಬ್ಲಡ್ ಡೊನೇಷನ್ ಕ್ಯಾಂಪೇನಿಗೆ ಹೋಗ್ತಾ ಇರ್ತೀನಿ. ಐ ಹ್ಯಾವ್ ಗಿವನ್ ದ ಬ್ಲಡ್ ಸೋ ಮೆನಿ ಪೀಪಲ್. ಮೈಸೂರಲ್ಲಿದ್ದಾಗ ಕೂಡ ನಾನು ಬ್ಲಡ್ ಕೊಟ್ಟಿದ್ದೀನಿ. ಮತ್ತು ಫುಡ್ ಅಂತ ಬಂದಾಗ ವಾಟ್ ಎವರ್ ನೀಡ್, ನನ್ನಿಂದ ಏನು ಪರ್ಮಿಷಬಲ್ ಸೆಕ್ಟರಿಗೆ ಐ ಹ್ಯಾವ್ ಗಿವನ್ ಎ ಲಾಟ್. ಆ್ಯಂಡ್ ನಾವು NGOಗೆ ಹೋಗ್ತಾ ಇರ್ತೀವಿ, ಪೇಟ್ನೆ ಫೌಂಡೇಶನ್ ಥ್ರೂ ನಾವು NGOಸ್ಗೆ ಹೋಗ್ತಾ ಇರ್ತೀವಿ. ವಿ ಆರ್ ಗಿವಿಂಗ್. ಸೊ ಇರಬೇಕು ಒಂದು ಸೊಸೈಟಿಯನ್ನು ಅಪ್ಲಿಫ್ಟ್ ಮಾಡಿ. ಹಾಗಂತ ₹100ಗೆ ₹100 ಕೊಡುಗ ಹಾಗಲ್ಲ. ಸೊ ಎನಿ ಫ್ರಾಕ್ಷನ್ ಆಫ್ ದ ಸೆಕೆಂಡ್ಸ್ ಯು ಕನ್ಸಿಡರ್ 0.01% ಆಫ್ ದ ಕಾಂಟ್ರಿಬ್ಯೂಷನ್ ದಟ್ ಮೇಕ್ ಸೆನ್ಸ್. ಐ ಟೋಲ್ಡ್ ಈಚ್ ಆಟಮ್ ಹ್ಯಾಸ್ ಎ ಮ್ಯಾಸಿವ್ ಬ್ಲೋ. ಸೊ ಇದು ಕೂಡ ಎ ಫ್ರಾಕ್ಷನ್ ಆಫ್ ಟೈನಿ ವರ್ಕ್ ಫಾರ್ ಯು, ಬಟ್ ಇಟ್ ಮೇಕ್ ಸೆನ್ಸ್ ಇನ್ ಎ ಹ್ಯೂಜ್ ಸೆಕ್ಟರ್. ಸೊ GDP ರೈಸ್ ಆಗುತ್ತೆ ಅಂದರೆ ಏನು, ಇನ್ಕ್ಲೂಸಿವಿಟಿ ರೈಸ್ ಆಯಿತು ಅಂತ, ಹೌದಾ? ದಿಸ್ ಇಸ್ ವಾಟ್. ನೆಕ್ಸ್ಟ್ ನೋಡಿ, ಫೋಕಸ್ ಆನ್ ವಾಟ್? ಫೋಕಸ್ ಆನ್ ಲಾಸ್ಟ್ ಮೈಲ್ ರಿಗಾರ್ಡ್. ಅಂದರೆ ಪ್ರತಿಯೊಬ್ಬ ಹಳ್ಳಿ, ಪ್ರತಿಯೊಬ್ಬ ವಿಲೇಜ್, ಪ್ರತಿಯೊಬ್ಬ ಸ್ಟೇಟ್, ಪ್ರತಿಯೊಂದು ಕಂಟ್ರಿ ಡೆವಲಪ್ ಆಗಬೇಕು ಅಂತಾದರೆ ಗ್ರಾಸ್ ರೂಟ್ ಡೆಮಾಕ್ರಸಿ ಇರಬೇಕು, ಬಾಟಮ್ ಅಪ್ ಇರಬೇಕು. ಲೋಕಲ್ ಬಾಡಿ, ಮುನ್ಸಿಪಲ್ ಕಾರ್ಪೊರೇಷನ್, ಸ್ಟೇಟ್ ಗವರ್ನೆನ್ಸ್ ಮತ್ತು ಸೆಂಟ್ರಲ್ ಗವರ್ನೆನ್ಸ್ ಯೂನಿಟರಿಯಿಂದ ಹೋಗಬೇಕು. ಇಟ್ ಇಸ್ ನಾಟ್ ದ ಗೇಮ್ ಆಫ್ ಬಾಲ್ ಆ್ಯಂಡ್ ಇಟ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್. ಫುಡ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್. ಸೊ ಇದನ್ನು ಡೆವಲಪ್ ಮಾಡಬೇಕು. ಸೋಷಲ್ ಕನ್ಸರ್ನಿಗೆ ಹೋಗಬೇಕು. ಆ್ಯಂಡ್ ಸಮ್ ಪಾರ್ಟ್ ಈಸ್ ಕನ್ಕರೆಂಟ್ ಆಲ್ಸೋ. ಸೊ ಯು ಹ್ಯಾವ್ ಟು ಮೇಂಟೈನ್ ದ ಡಿಗ್ನಿಟಿ ಆ್ಯಂಡ್ ಎನ್ಹಾನ್ಸ್ ದ ಪಾಲಿಸಿ. ಈ ಫ್ರೇಮ್ವರ್ಕನ್ನು ನೋಡಿದಾಗ ನಿಮಗೆ ಒಂದು ಸ್ಪೆಸಿಫಿಕ್ ಟಾರ್ಕು ನೆನಪಾಗುತ್ತಲ್ಲ. ಸೊ ದಿಸ್ ಇಸ್ ವಾಟ್. ಆ್ಯಂಡ್ ಪ್ರಮೋಟ್ ದ ಕಮ್ಯುನಿಟಿ ಬೇಸ್ಡ್ ಅಪ್ರೋಚ್. ವೆದರ್ ಯು ಆರ್ ಎನ್ ಇಂಡಿವಿಜುವಲ್ and you are an individual are subjected to community, how far you are dealing with the community. That is the task. And how community are overwhelmingly supported individuality. So there is a twin here, one community and individual, how they overlap, that is the sectorial. So you have to think that. And focus on nutrition, not just the calories. Calories ತಗೊಳ್ಳೋಗಲ್ಲ. Nutrition is nothing but the way of nurturing the people ಅನ್ನುವಂಥದ್ದು. So this chapter is more important for main specific and also the prelim specific. This chapter is also important to aware about the current position of India in terms of the hungry, and this chapter is also emphasize how to maintain the balance in the society and how to maintain the last mile regard in terms of the adequate policy towards the hungry and the food. So is there any doubt?